ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಹುಲ್ಸೂರಿನ ಜೆಬಿಕೆ ಮೆಡಿಕಲ್ ಸ್ಟೋರ್ಗೆ ಬೆಂಕಿ, ಸುಟ್ಟು ಕರಕಲಾದ ವಸ್ತುಗಳು, ಸಂಪೂರ್ಣ ನಾಶವಾದ ಮೆಡಿಕಲ್ ಅಂಗಡಿ. ರಾತ್ರಿ 12ರಿಂದ 1 ಗಂಟೆ ಒಳಗೆ ನಡೆದ ಅವಘಡ, ಬೆಂಕಿ ನಂದಿಸಿದ ಸಾರ್ವಜನಿಕರು. ನಗರದ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘದಲ್ಲಿ ಜರುಗಿದ ಜಗನ್ಮಾತಾ ಅಕ್ಕಮಹಾದೇವಿಯವರ ಜಯಂತಿ ಕಾರ್ಯಕ್ರಮ. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು. ಅಕ್ಕನ ವಚನಗಳನ್ನು ಪಠಿಸಿದ ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ. ಬೀದರ್ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ಹನುಮಾನ ಮಂದಿರದಲ್ಲಿ ಹನುಮಾನ ಜಯಂತಿ ಆಚರಣೆ. ತಾಲೂಕಿನ ಮರ್ಕಲ್ ಗ್ರಾಮದಲ್ಲಿ ಹನುಮಾನ ಜಯಂತಿ ಪ್ರಯುಕ್ತ ಪಲ್ಲಕ್ಕಿ ಹಾಗೂ ಕುಂಭಕಳಶ ಮೆರವಣಿಗೆ. ದರ್ಶನ ಪಡೆದು ಮಹಾಪ್ರಸಾದ ಸವಿದ ಸಾವಿರಾರು ಭಕ್ತಾದಿಗಳು. ಬೆಲೆ ಏರಿಕೆ ಖಂಡಿಸಿ ನಗರದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ. ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಕೆ. ಕೇಂದ್ರ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಬರೆ ಇಳಿದಿದೆ ಎಂದು ಆರೋಪಿಸಿದ ಯುವ ಕಾಂಗ್ರೆಸ್ ಮುಖಂಡರು. ನಗರದ ಬಸವ ಮಂಟಪದಲ್ಲಿ ಜರುಗಿದ ಜಗನ್ಮಾತಾ ಅಕ್ಕಮಹಾದೇವಿಯವರ ಜಯಂತಿ. ಮಹಿಳೆಯರಿಂದ ಜರುಗಿದ ತೊಟ್ಟಿಲು ಕಾರ್ಯಕ್ರಮ, ಧ್ವಜಾರೋಹಣ ಮತ್ತು ಸಾಮೂಹಿಕ ಪ್ರಾರ್ಥನೆ ನಡೆಸಿ ಜಯಂತಿ ಆಚರಿಸಿದ ಅಕ್ಕನಾಗಲಾಂಬಿಕಾ ಮಹಿಳಾ ಗಣದ ಪದಾಧಿಕಾರಿಗಳು. ದಶಕಗಳ ಕಾಲ ಸೇವೆ ಸಲ್ಲಿಸಿದ ಬಿಕೆ ಪ್ರಭಾಕರ್ ಭಾಯಿ ವಿಧಿವಶ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ಜನಮನ ಪರಿವರ್ತಿಸಿದ ಪ್ರಭಾಕರ್ ಭಾಯಿ ಇನ್ನಿಲ್ಲ. ಶ್ರದ್ಧಾಂಜಲಿ ಸಲ್ಲಿಸಿದ ಪಾವನಧಾಮದ ಪ್ರಮುಖರು. ಅವರ ಸಾಧನೆ ನೆನೆದು ಕಂಬನಿ ಮಿಡಿದ ಪತ್ರಕರ್ತ ಶಿವಕುಮಾರ ಸ್ವಾಮಿ ಹಾಗೂ ಶಿವಶರಣಪ್ಪ ವಾಲಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಹುಲ್ಸೂರು ಪಟ್ಟಣದ ಹೃದಯ ಭಾಗ ಆಗಿರುವಂತಹ ಗಾಂಧಿ ವೃತ್ತದಲ್ಲಿರುವ ಚಂದ್ರಕಾಂತ್ ನಂಜವಾಡೆ ಅವರ ಒಂದು ಮಾಲೀಕತ್ವದ ಜೆಬಿಕೆ ಮೆಡಿಕಲ್ ಅಂಗಡಿಗೆ ಶುಕ್ರವಾರ ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಬೆಂಕಿ ತಗುಲಿ ಸಂಪೂರ್ಣವಾಗಿ ಅಂಗಡಿ ಭಸ್ಮ ಆಗಿರುವಂಥ ಘಟನೆ ಜರುಗಿದೆ. ಶುಕ್ರವಾರ ತಡರಾತ್ರಿ 12:30ರಿಂದ ಬೆಳಿಗ್ಗೆ 1 ಗಂಟೆಯ ಸುತ್ತಮುತ್ತ ಮೆಡಿಕಲ್ ಅಂಗಡಿಗೆ ಬೆಂಕಿ ಹತ್ತಿರುವುದಾಗಿ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂತಹ ಒಂದು ನಿವಾಸಿಗಳು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲಿಂದ ಹೋಗುವಾಗ ಅಂಗಡಿಯಿಂದ ಹೊಗೆ ಹಾಗೂ ಬೆಂಕಿ ಹತ್ತಿರುವುದನ್ನು ಸ್ಥಳೀಯರು ನೋಡಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡ ನಿವಾಸಿಗಳು ಅಂಗಡಿ ಮಾಲೀಕರಿಗೆ ಹಾಗೂ ನೆರೆಯ ಅಂಗಡಿಯವರಿಗೆ ಹಾಗೂ ಪೊಲೀಸರಿಗೆ ದೂರವಾಣಿ ಮುಖಾಂತರ ಮೆಡಿಕಲ್ ಅಂಗಡಿಗೆ ಬೆಂಕಿ ಹತ್ತಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ಸಚಿನ್ ವಗ್ಗೆ ಎನ್ನುವಂಥವರು ಮಾಹಿತಿ ನೀಡಿದ್ದಾರೆ. ನೋಡುವಷ್ಟರಲ್ಲೇ ಅಂಗಡಿಯಿಂದ ದೊಡ್ಡ ಶಬ್ದಗಳನ್ನು ಕೇಳಿಬಂದು ಅಂಗಡಿಗೆ ಸಂಪೂರ್ಣ ಬೆಂಕಿ ಆವರಿಸಿಕೊಂಡಿರುವುದಾಗಿ ಆ ಒಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಸ್ಥಳೀಯರು ಧೈರ್ಯ ತೋರಿ ಅಂಗಡಿಯ ಶಟರ್ ತೆಗೆದು ಕೊಡ ಬಕೆಟ್ನಿಂದ ನೀರು ಹೊಡೆದು ಬೆಂಕಿ ನಂದಿಸುವಲ್ಲಿ ಶತಪ್ರಯತ್ನ ಮಾಡಿದರು. 1 ಗಂಟೆಯಲ್ಲಿ ಬೆಂಕಿಯ ತೀವ್ರತೆ ಹೆಚ್ಚಾದಂತೆ ನೆರೆಯ ಅಂಗಡಿಗಳಲ್ಲಿನ ಸಾಮಗ್ರಿಗಳು ತೆಗೆದು 5-6 ಅಂಗಡಿಗಳು ಖಾಲಿ ಮಾಡಿ ಮಾನವೀಯತೆಯನ್ನು ಮೆರೆದಿರುವಂಥದ್ದು ಕಂಡುಬಂದಿದೆ. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಅಗ್ನಿಶಾಮಕ ದಳದವರ ಗಮನಕ್ಕೆ ತಂದಿದ್ದು, ಅವರು ಬರುವಷ್ಟರಲ್ಲಿ ಸಂಪೂರ್ಣ ಅಂಗಡಿಯಲ್ಲಿರುವಂತಹ ಮೆಡಿಸಿನ್ಗಳು, 2 ಫ್ರಿಜ್ಗಳು, ಕುರ್ಚಿ ಟೇಬಲ್ಗಳು ಹಾಗೂ ನಗದು ಹಣ ಸುಟ್ಟು ಕರಕಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿರುವುದಾಗಿ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ. ಪಿಎಸ್ಐ ಶಿವಪ್ಪ ಮೇಟಿ ಹಾಗೂ ಬಸವ ಕಲ್ಯಾಣ ಅಗ್ನಿಶಾಮಕ ಸಿಬ್ಬಂದಿಗಳು ಸುಮಾರು ಹೊತ್ತು ನೀರು ಹೊಡೆದು ಬೆಂಕಿ ನಂದಿಸುವಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅಂಗಡಿಯ ಶಟರ್ ತೆಗೆಯುವಲ್ಲಿ ಶತಪ್ರಯತ್ನ ಮಾಡಿ ಬೆಂಕಿ ನಂದಿಸಿದರು. ಅಷ್ಟೊತ್ತಿಗೆ ಅಂಗಡಿ ಸಂಪೂರ್ಣ ಸುಟ್ಟು ಭಸ್ಮ ಆಗಿರುವುದು ಕಂಡುಬಂತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ದೇಟ್ನೆ, ಸ್ಥಳೀಯರಾದ ಸಚಿನ್ ವಗ್ಗೆ, ಸಿದ್ದರಾಮ್ ಪಾರ್ಶೆಟ್ಟಿ, ಆಕಾಶ್ ಜವರೆ, ಹಕೀಂ, ಬಾಬುರಾವ್ ಬಾಲ್ಕುಂದೆ, ಸಂತೋಷ್ ಜಾನ್ಬಾ, ಆಮೇಲೆ ಸ್ಥಳೀಯ ವ್ಯಾಪಾರಿಗಳು, ಬಸವ ಕಲ್ಯಾಣ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಅಂಗಡಿಯಲ್ಲಿನ ಬೆಂಕಿ ನಂದಿಸುವಲ್ಲಿ ಸುಮಾರು 3 ಗಂಟೆಗಳವರೆಗೆ ಶತಪ್ರಯತ್ನ ಮಾಡಿದರು. ಅಕ್ಕಮಹಾದೇವಿ ತಾಯಿಯವರು ಮೇರುಗಿರಿಯ ಮಂದಾರ ಪರ್ವತವಾಗಿದ್ದರು. ಅಗಾಧ ಜ್ಞಾನವನ್ನು ಹೊಂದಿ ಲೌಕಿಕ ಜೀವನವನ್ನು ತ್ಯಾಗ ಮಾಡಿ ಸಾವಿಲ್ಲದ, ಕೇಡಿಲ್ಲದ, ರೋಹಿಲ್ಲದ ಚೆಲುವ ಚೆನ್ನಮಲ್ಲಿಕಾರ್ಜುನನೇ ದೇವರೇ ನನ್ನ ಪತಿ ಎಂದು ಸ್ತ್ರೀಕುಲದ ಕಣ್ಮಣಿ ಆಗಿದ್ದರು ಎಂದು ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘದ ನಿರ್ದೇಶಕಿ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ತಿಳಿಸಿದರು. ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘ ನಿಯಮಿತ ವತಿಯಿಂದ ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಜಗನ್ಮಾತಾ ವೀರವಿರಾಗಿಣಿ ಅಕ್ಕಮಹಾದೇವಿ ತಾಯಿ
ತಾಯಿಯವರ ಜಯಂತಿ ಉತ್ಸವವನ್ನು ಆಚರಣೆ ಪ್ರಯುಕ್ತ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮಾತನಾಡುತ್ತಾರೆ. ಅನುಭವ ಮಂಟಪದ ಅಕ್ಕಳಾಗಿ ಅಲ್ಲಮರ ಮತ್ತು ಬಸವಣ್ಣನವರ ಮಾನಸ ಪುತ್ರಿಯಾಗಿ ಸರ್ವ ಪರೀಕ್ಷೆಗಳನ್ನು ಗೆದ್ದು ಶರಣ ಸಂದೋಹದ ಧ್ರುವತಾರೆಯಾಗಿ ಮಿಂಚಿದ್ದಾರೆ. ಅವರ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ಸಾರ್ಥಕವಾಗುತ್ತದೆ ಎನ್ನುವಂಥ ಮಾತನ್ನು ಕೂಡ್ಲಿಕರ್ ಅವರು ಹೇಳಿದರು. ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷೆ ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ ಮಾತನಾಡಿ, ಅಕ್ಕಮಹಾದೇವಿಯವರ ತ್ಯಾಗ ಮತ್ತು ಸಾಧನೆಯನ್ನು ಅರಿತುಕೊಂಡು ಮಹಿಳೆಯರು ಸಬಲರಾಗಲು ಪತ್ತಿನ ಸಹಕಾರ ಸಂಘ ಆರಂಭ ಮಾಡಲಾಗಿದೆ. ಸ್ತ್ರೀಯರು ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಪ್ರಯತ್ನಿಸಬೇಕೆಂದು ತಿಳಿಸಿದರು. ಅಲ್ಲದೆ ಅಕ್ಕಮಹಾದೇವಿ ತಾಯಿಯವರ ವಚನಗಳನ್ನು ಪಠಿಸಿದರು. ಇದೇ ವೇಳೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷೆ ಮೀನಾಕ್ಷಿ ತಗಾರೆ, ನಿರ್ದೇಶಕರಾದ ಡಾಕ್ಟರ್ ಸುನೀತಾ ಕೂಡ್ಲಿಕರ್, ಅಂಬಿಕಾ ಬಿರಾದರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ವರಿ ಹಿರೇಮಠ್, ಕಂಪ್ಯೂಟರ್ ಆಪರೇಟರ್ ಸುನೀತಾ ಬುಡೇರಿ, ಕ್ಷೇತ್ರ ಅಧಿಕಾರಿ ಅಂಬಿಕಾ ನೆಣ್ಣೆ, ವಿಶೇಷ ಆಹ್ವಾನಿತರಾದ ಶ್ರದ್ಧಾ ಶಿಂಧೆ, ಲೆಕ್ಕಿಗರಾದ ಉಮೇಶ್ ಮಾನ್ಶೆಟ್ಟಿ, ಶಿವಕುಮಾರ್ ಪರೀಟ್, ಪರಮೇಶ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಂದಿರತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯವನ್ನು ಮುರಿದು ಹಾಕಿ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಹಿತ ಮಹಿಳೆ ತನ್ನ ಸಾಧನೆಯನ್ನು ಗೈಬಹುದು ಅನ್ನುವಂತಹ ಮಾತನ್ನು ತಿಳಿಸಿಕೊಟ್ಟಿರ್ತಕ್ಕಂಥವಳು ವೀರವರಾಗಿಣಿ ಅಕ್ಕಮಹಾದೇವಿಯವರು. ಇಲ್ಲಿ ಒಂದು ಮಾತನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಏನದ ಅಂದ್ರೆ, ಅಕ್ಕಮಹಾದೇವಿಯ ವಚನಗಳಲ್ಲಿ ನಮಗೆ ನಮ್ಮ ಜೀವನಕ್ಕೆ ಬೇಕಾಗ್ತಕ್ಕಂತಹ ಒಂದು ಶಕ್ತಿ ಆ ವಚನಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಆಕೆ ಹೇಳ್ತಾಳೆ. ಏನು ಅಂತಂದರೆ, ಇಲ್ಲಿ ಮರವಿದ್ದು ಫಲವೇನು ಅಲ್ಲಿ ಫಲವಿಲ್ಲದ ರಕ್ಕ ಅಂತ. ಅಂದರೆ ಮರ ಇದೆ, ಅದು ಫಲವನ್ನು ಕೊಡೋದೇ ಇದ್ದಾಗ ಅದು ಬದುಕು ವ್ಯರ್ಥ ಅನ್ನುವಂತಹ ಮಾತನ್ನು ಹೇಳ್ತಾಳೆ. ಆಧ್ಯಾತ್ಮದ ಜೀವನದೊಳಗೆ ನಮಗೆ ಆಧ್ಯಾತ್ಮಿಕತೆ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತಾನೆ ಸಮಾಜದಲ್ಲಿಯೂ ಸಹಿತ ಯಾವ ರೀತಿ ನಾವು ಪರೋಪಕಾರಿಯಾಗಿ ಸಮಾಜಕ್ಕೆ ಬೇಕಾಗುವಂತಹ ನೆಲೆಯಲ್ಲಿ ನಾವು ಬದುಕಬೇಕು ಅನ್ನುವಂಥದ್ದು ಸಹಿತ ಆಕೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಅಲ್ಲಿ ಅಕ್ಕಮಹಾದೇವಿ ಮನೆ ಬಿಟ್ಟು ಬರುವಾಗ ತಂದೆ ತಾಯಿ ಪ್ರಶ್ನೆಯನ್ನು ಕೇಳ್ತಾರೆ, ನೀನು ಏಕಾಂಗಿಯಾಗಿ ಇಷ್ಟು ಸಣ್ಣ ವಯಸ್ಸಿನೊಳಗೆ ನೀನು ಎಲ್ಲಿಗೆ ಹೋಗ್ತಿ, ನೀನು ಹೆಂಗೆ ಮಾಡ್ತಿ, ನೀ ದಾರಿಯೊಳಗೆಲ್ಲ ಹೆಂಗೆ ನೀನು ನಿನ್ನ ಕಷ್ಟಗಳನ್ನೆಲ್ಲ ಪರಿಹರಿಸ್ಕೊಡ್ತಿ ಅಂತ ಕೇಳಿದಾಗ ಅಲ್ಲಿ ಅಕ್ಕಮಹಾದೇವಿ ಹೇಳ್ತಾಳೆ, ನನಗೆ ಹಸಿವೆ ಆದಾಗ ಏನು ಅಂತಂದರೆ ಭಿಕ್ಷಾನ್ನಗಳುಂಟು ಅಂತನ್ನುವಂಥ ಮಾತನ್ನು ಹೇಳ್ತಾಳೆ. ಅಲ್ಲಿ ನಿದ್ರೆ ಬಂದಾಗ ಹಾಳು ದೇಗಲುಗಳುಂಟು ಅನ್ನುವಂಥ ಮಾತನ್ನು ಹೇಳ್ತಾಳೆ. ಆಮೇಲೆ ನನಗೆ ಆತ್ಮಸಂಘಾತಕ್ಕೆ ಚನ್ನಮಲ್ಲಿಕಾರ್ಜುನ ಎನಗುಂಟು ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಅಲ್ಲಿ ಪರಮಾತ್ಮನನ್ನು ತಾನು ಯಾವ ಇದರಲ್ಲಿ ಒಲಿಸ್ಕೊಂಡಿದ್ದೀನಿ ಅನ್ನುವಂಥದ್ದನ್ನು ಅಲ್ಲಿ ಆಕೆ ವಚನಗಳ ಮೂಲಕ ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅದಕ್ಕೆ ಒಂದು ಕಡೆ ಹಸಿವೆ ಆದಾಗ ಭಿಕ್ಷಾನ್ನಗಳಂತೂ ಉಂಟು ಅಂತ ಹೇಳುವಂತಹ ಅಕ್ಕ ಇನ್ನೊಂದು ಕಡೆ ಏನು ಮಾಡ್ತಾಳೆ ಅಂತಂದ್ರೆ, ಹಸಿವಾದಡೆ ನನಗೆ ಮನೆ ಮನೆಗೆ ಕೈವಟ್ಟಿ ಬೇಡುವಂತೆ ಮಾಡು ಅಂತ ಅಲ್ಲಿ ಮಲ್ಲಿಕಾರ್ಜುನ ಹತ್ರ ಬೇಡ್ಕೊಳ್ತಾಳೆ. ಮತ್ತು ನೆರಳಿಲ್ಲದನಕ್ಕ ಧನವಿತ್ತು ಫಲವೇನು ದಯವಿಲ್ಲದನಕ್ಕ, ಹಸುವಿತ್ತು ಫಲವೇನು ಹಯನವಿಲ್ಲದನಕ್ಕ, ರೂಪಿತ್ತು ಫಲವೇನು ಗುಣವಿಲ್ಲದನಕ್ಕ, ಅಗಲಿದ್ದು ಫಲವೇನು ಮನವಿಲ್ಲದನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ. ಚನ್ನಮಲ್ಲಿಕಾರ್ಜುನ. ಬೀದರ್ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವಂತಹ ವೀರ ಆಂಜನೇಯನ ಮಂದಿರದಲ್ಲಿ ಪವನಪುತ್ರ ಹನುಮಾನ ಜಯಂತಿ ಆಚರಣೆಯನ್ನು ಮಾಡಲಾಯಿತು. ಜೊತೆಗೆ ಬೀದರ್ ತಾಲೂಕಿನ ಮರ್ಖಲ್ ಗ್ರಾಮದಲ್ಲಿ ಹನುಮಾನ ಜಯಂತಿ ಪ್ರಯುಕ್ತವಾಗಿ ಯುವಕರು ಕೈಯಲ್ಲಿ ಧ್ವಜವನ್ನು ಹಿಡಿದು ನೃತ್ಯ ಮಾಡಿ ಸಂಭ್ರಮಿಸಿದರು. ಜೊತೆಗೆ ಪಲ್ಲಕ್ಕಿ ಉತ್ಸವವನ್ನು ಮತ್ತು ಮಹಿಳೆಯರಿಂದ ಕುಂಭಕಳಶದ ಮೆರವಣಿಗೆ ಜರುಗಿತು. ಉಭಯ ಸ್ಥಳಗಳಲ್ಲಿ ಸಾವಿರಾರು ಜನರ ಮಧ್ಯೆ ಹನುಮಾನ ಜಯಂತಿ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು. ಸಾರ್ವಜನಿಕರು ಬೆಳಿಗ್ಗೆಯಿಂದಲೇ ಹನುಮಾನ ಮಂದಿರಕ್ಕೆ ತೆರಳಿ ಸಾಲಾಗಿ ಸರತಿ ಸಾಲಿನಲ್ಲಿ ನಿಂತು ಮಂದಿರದಲ್ಲಿ ದರ್ಶನ ಪಡಿತಾ ಇರುವಂತಹ ದೃಶ್ಯ ಬೆಳ್ಳಂಬೆಳಿಗ್ಗೆ ಕಂಡುಬಂತು. ಸಾಲಾಗಿ ಸರತಿ ಸಾಲಿನಲ್ಲಿ ನಿಂತು ತೆಂಗು, ಕಾಯಿ, ಕರ್ಪೂರ, ನೈವೇದ್ಯ, ದೀಪ ಪ್ರಜ್ವಲನ ಹಾಗೂ ನವಗ್ರಹಗಳಿಗೆ ಅಗ್ರವಣಿಯನ್ನು ಹಾಕ್ತಕ್ಕಂಥದ್ದು, ಹೀಗೆ ವಿವಿಧ ರೀತಿಯಲ್ಲಿ ಜಯಂತಿಯನ್ನು ಜನರು ಆಚರಣೆ ಮಾಡಿದರು. ಕೊನೆಗೆ ಮಹಾಪ್ರಸಾದವನ್ನು ಸವಿದು ಪುನೀತರಾದರು. ಈ ಕುರಿತು ಮಂದಿರದ ಅರ್ಚಕರು ಹಾಗೂ ಭಕ್ತರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. चल आगे
बड़ी मात्रा में लोग आते हैं और यहाँ पे प्रसाद का भी कार्यक्रम किया जाता है और दशहरे में भी यहाँ पे बहुत सारे लोग यहाँ पे पदार्थ आते हैं और इसी तरह से और हर जगह पे मतलब लोग यहाँ पे आते हैं और यहाँ पे हनुमान जी के दर्शन करते हैं। हनुमान जी की स्थापना कम से कम यहाँ पे 250 साल पहले हुई थी और तब से प्रथा चलती आई है। आज कौन कौन सा प्रोग्राम रहता है सर यहाँ पे? आज यहाँ पे सुबह 5 बजे अभिषेक खत्म हो गया है। 6 बजे के समय पे हनुमान जी का स्थापना मतलब जन्मोत्सव हो गया और उसके बाद में अभी प्रसाद चालू है 8 बजे से। फिर शाम में 6 बजे पालकी जाएगी यहाँ हनुमान मंदिर से लेके लाड़गिरी तक पालकी जाएगी। झूला नहीं होता? झूला वो मतलब सुबह जन्मोत्सव होता है हनुमान जी का। आपका नाम क्या है? मेरा नाम आज के डेट में कम से कम 3-4 हज़ार लोग यहाँ पे आते हैं दर्शन लेते हैं। दर्शन लेने के लिए। ठीक है, आपका नाम बोलिए। मेरा नाम वीरू सिंह ठाकुर है, यहाँ का सेकंड पुजारी का ಇದು ಹನುಮಂತ ದೇವಸ್ಥಾನಕ್ಕೆ ಬಂದಾಗ ಹನುಮಂತನ ಪರಮ ಭಕ್ತರೆಲ್ಲರೂ ಕೂಡ ಹಿಂದೂ ಸನಾತನ ಧರ್ಮವಾಗಿರ್ತಕ್ಕಂಥ ಹನುಮಂತನ ಭಕ್ತರೆಲ್ಲರೂ ಕೂಡ ಇವತ್ತು ಹನುಮಾನ್ ಜಯಂತಿಯಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಸಾಲು ಸರತಿಯಿಂದ ಬಂದು ಭಕ್ತರು ತಮ್ಮ ಹರಕೆಯನ್ನು ತೀರಿಸಿಕೊಂಡು ಪ್ರಸಾದ ನೈವೇದ್ಯ ಇದೇ ರೀತಿ ಅನೇಕ ಪ್ರಸಾದವನ್ನು ಕೂಡ ಜನರಿಗೆ ಕೊಡುತ್ತಿದ್ದಾರೆ. ಹಾಗಾಗಿ ಇಂದಿನ ಈ ಪಾವನ ದಿನವನ್ನು ಎಲ್ಲರೂ ಕೂಡ ಭಾಗಿಯಾಗಬೇಕಂತ ಹೇಳಿ ವಿನಂತಿಸ್ತೇನೆ. ಬೆಲೆ ಏರಿಕೆಯನ್ನು ಖಂಡಿಸಿ ಇಂದು ನಗರದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕೇಂದ್ರದ ಬಿಜೆಪಿ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಸಿಲಿಂಡರ್ ಇನ್ನಿತರ ದಿನಸಿ ವಸ್ತುಗಳ ಬೆಲೆಯನ್ನು ಏರಿಸಿ ಬಡವರ ಹೊಟ್ಟೆ ಮೇಲೆ ಬರೆ ಎಳಿತಾ ಇದೆ ಎಂದು ಮುಖಂಡರು ಆರೋಪ ಮಾಡಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದ ಮುಖಾಂತರ ಮೆರವಣಿಗೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೊನೆಗೊಳಿಸಿದ್ದಾರೆ. ಬೆಲೆ ಏರಿಕೆಯಿಂದ ಬಡವರು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು ಪರೇಶಾನ್ ಆಗಿದ್ದಾರೆ. ಜೀವನ ಸಾಗಿಸುವುದೇ ಅವರಿಗೆ ದುಸ್ತರವಾಗಿದೆ. ಯುವಕರು ಉದ್ಯೋಗವಿಲ್ಲದೆ ಅಲೆದಾಡ್ತಾ ಇದ್ದಾರೆ ಎಂದು ಶಾ ಫರೀದುಲ್ಲಾ ಖಾನ್ ಅಧ್ಯಕ್ಷರು ಅವರು ಹೇಳಿದ್ದಾರೆ. ಅಚ್ಚೇದೇನ್ ಅನ್ನುವಂಥದ್ದು ಕನಸಾಗಿಯೇ ಉಳ್ಕೊಂಡ್ಬಿಟ್ಟಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದೇ ವೇಳೆ ಸೈಯದ್ ಹುಸೇನ್ ಖಾದ್ರಿ, MD ಇಮ್ರಾನ್ ಖಾನ್, ಅನಿಲ್ ಬೇಲೂರೆ, ವಿಜಯ್ ರಾಮಬಾಣ, ಡೇವಿಡ್ ಕೆಂಪೆ, ಆಮೇಲೆ ಸಾಯಿ ಕುಮಾರ್ ಪಾಟೀಲ್, ಸಂತೋಷ್ ಚಿಂಕೋಡೆ, ದತ್ತಾತ್ರಿ ಬಾಪುರೆ ಸೇರಿದಂತೆ ಇನ್ನು ಅನೇಕ ಜನ ಯುವಕರು ಕೈಯಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದುಕೊಂಡು ಜಯಘೋಷಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದರು. हर डिस्ट्रिक्ट में यूथ कांग्रेस की तरफ से प्रोटेस्ट हो रहा है। उसी तरह इधर में भी आज प्रोटेस्ट हुआ है केंद्र सरकार के खिलाफ। मोदी जी ने जो आज रेट बढ़ाया पेट्रोल का इसलिए बढ़ाया, जो मोदी जी के पेट्रोल पर बड़े बड़े पोस्टर्स लगे हुए होते हैं ना, उसी का खर्चा वो निकाल रहे हैं पब्लिक की जेब से। मोदी सरकार को समझ लेना चाहिए। बीजेपी की इतनी बड़ी वरिष्ठ नेता जो स्मृति ईरानी थी 2014 में जब कांग्रेस की गवर्नमेंट थी, तो जब वो रोड पे धरने पे विरोधी बीजेपी सरकार के 2 रुपये और 50 रुपये जो गैस का रेट बढ़ाया गया है, ये गैस के रेट के बढ़ाने की वजह से गरीब लोगों को परेशानी होगी। उसके लिए हम लोग आज प्रदर्शन किए हैं। आगे आने वाले दिनों में पेट्रोल और डीजल और गैस का रेट अगर कम नहीं होगा तो इससे और उग्रवादा प्रोटेक्शन करेंगे। धन्यवाद। फरीद खान, डिस्ट्रिक्ट। किसी को कुछ अंदाज़ा नहीं है। और अगर आप बाहर जैसी कंट्री में देखेंगे, भूटान और चाइना में, तो भूटान पेट्रोल जो लेता है वो इंडिया से ही लेता है, जो कि 67 रुपीज़ है, और चाइना 79 वहाँ पे चल रहा है पेट्रोल, और यहाँ पे 103 से 105 तक पहुँच चुका है। सरकार हमारी क्या कर रही है किसी को कुछ नहीं पता, उन्हें जवाब देना होगा। हम हमेशा आवाज़ उठाते थे और आगे भी उठाते रहेंगे, और आज जैसा कि उठाया है। और इसी तरह से मैं सबको नमस्कार कहना चाहूँगा और शुक्रिया अदा करना चाहूँगा। मेरा नाम इमरान खान। जय कर्नाटक, जय हिंद, जय कांग्रेस। पेट्रोल, डीजल और गैस सिलेंडर के प्राइस हाइक के ऊपर था
केंद्र विरोधी जो बीजेपी सरकार है, जंगल राज सरकार, उसके खिलाफ था। नरेंद्र मोदी, अमित शाह, ये लोग जो तानाशाही कर रहे हैं उसके खिलाफ हमारा प्रोटेस्ट था। अम्बेडकर सर्कल से जो है डीसी ऑफिस को हमारे डिस्ट्रिक्ट प्रेसिडेंट फरीद खान की तरफ से ऑर्गेनाइज किया गया ये प्रोटेस्ट था, जिसमें मैं और एक हमारे स्टेट सेक्रेटरी इमरान खान और हमारे सारे ऑफिस बैरियर्स हम लोग सब शामिल थे इस प्रोटेस्ट में। तो हमारी ये मांग है कि ये जो मोदी की तानाशाही चल रही है, इस तानाशाही को रोक लगे, इस तानाशाही को ख़त्म होने का हमारा ये है, संकल्प है। हमारे लीडर राहुल गांधी साहब जो एक संकल्प लेके चले हैं उसको हम फॉलो कर रहे हैं। मेरा नाम सैयद अलीशान खादरी, स्टेट सेक्रेटरी यूथ कांग्रेस। थैंक यू। ಜಿಲ್ಲಾ ರಾಷ್ಟ್ರೀಯ ಬಸವದಳ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ನಗರದ ಬಸವ ಮಂಟಪದಲ್ಲಿ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯದೇವಿಯವರ ನೇತೃತ್ವದಲ್ಲಿ ವೀರ ವಿರಾಗಿಣಿ ಅಕ್ಕ ಮಹಾದೇವಿಯವರ ಜಯಂತಿ ಕಾರ್ಯಕ್ರಮ ಜರುಗಿತು. ಇದಕ್ಕೂ ಮುನ್ನ ಸಂಕ್ಷಿಪ್ತ ಪ್ರಾರ್ಥನೆ, ಶಟಸ್ಥಲ ಧ್ವಜಾರೋಹಣ, ವಿಚಾರ ದೀಪಿಕೆ ಕಾರ್ಯಕ್ರಮ ಕೂಡ ಜರುಗಿತು. ಕೊನೆಗೆ ಅಕ್ಕ ಮಹಾದೇವಿ ತಾಯಿಯವರ ತೊಟ್ಟಿಲು ಕಾರ್ಯಕ್ರಮ ಜರುಗಿತು. ಇದೇ ವೇಳೆ ಮಹಿಳಾ ಗಣದ ಪ್ರಮುಖರಾದ ನಿರ್ಮಲಾ ನಿಲಂಗೆ, ಶೀತಲ್ ಸೂರ್ಯವಂಶಿ, ವಿದ್ಯಾವತಿ ನಿಡಗುಂದೆ, ಸರೋಜಿನಿ ಪಾಟೀಲ್, ನಿರ್ಮಲಾ ಸ್ವಾಮಿ, ಅರುಣಾ ಪಾಟೀಲ್, ಬಸಮ್ಮ ಬಿರಾದರ್, ಪೂಜಾ ಸೂರ್ಯವಂಶಿ, ಸರಸ್ವತಿ ಶೆಟ್ಕಾರ್, ಇಂದುಮತಿ ತಗಾರೆ, ಮಂಗಲ ಭೋಸ್ಲೆ ಸೇರಿದಂತೆ ಹಲವರು ಅಕ್ಕ ಮಹಾದೇವಿ ತಾಯಿಯ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ತಯಾರು ಮಾಡಿದ್ದೇವೆ. ಬನ್ನಿ ಆ ಒಂದು ತೊಟ್ಟಿಲೋತ್ಸವ ಕಾರ್ಯಕ್ರಮದ ಕೆಲವೊಂದು ವಿಡಿಯೋ ತುಣುಕುಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನಧಾಮ ಕೇಂದ್ರದ ಹಿರಿಯ ಪ್ರವರ್ತಕರಾದ ಬಿಕೆ ಪ್ರಭಾಕರ್ ಅಣ್ಣನವರ ನಿಧನ ಕೇಂದ್ರದ ಹಿತೈಷಿಗಳಿಗೆ ಬರಸಿಡಿಲು ಬಡಿದಂತಾಗಿದೆ. ಅಣ್ಣನವರನ್ನು ಕಳೆದುಕೊಂಡ ಪಾವನಧಾಮ ಬರೀ ಶೂನ್ಯವಾಗಿದೆ. ಹಲವು ದಶಕಗಳ ಕಾಲ ಹಿರಿಯ ಪ್ರವರ್ತಕರಾಗಿ ತಮ್ಮ ಅಸ್ಖಲಿತ ವಾಣಿಯ ಮೂಲಕವಾಗಿ ಜನಮನ ಪರಿವರ್ತಿಸಿದ ಬಿಕೆ ಪ್ರಭಾಕರ್ ಭಾಯಿಯವರು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅವರು ತಮ್ಮ ಸದಿಚ್ಛೆಯಂತೆ ತಪಸ್ಸುಗೈಯುವಂತಹ ಧಾಮವಾದ ಮೌಂಟ್ ಅಬುದಲ್ಲಿ ಶರೀರವನ್ನು ಬಿಟ್ಟು ಪರಂಧಾಮಕ್ಕೆ ತೆರಳಿದ ಬಿಕೆ ಪ್ರಭಾಕರ್ ಅಣ್ಣನವರ ಪಾರ್ಥಿವ ಶರೀರಕ್ಕೆ ಹಲವು ಮುಖಂಡರು ದರ್ಶನವನ್ನು ಪಡೆದು ಪುಷ್ಪ ನಮನ ಸಲ್ಲಿಸಿದರು.
ಇದೇ ವೇಳೆ ಬಿಕೆ ಪ್ರತಿಮಾ ಬೆಹಂಜಿ, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ಸ್ವಾಮಿ ಸೇರಿದಂತೆ ಪಾವನಧಾಮದ ಸಹೋದರ ಸಹೋದರಿಯರು ಹಾಗೂ ಅವರ ಒಂದು ಫಾಲೋವರ್ಸ್ಗಳು ಎಲ್ಲರೂ ಕೂಡ ಆಗಮಿಸಿದರು. ವಿಕೆ ಪ್ರಭಾಕರ್ ಭಾಯಿಯವರ ಅಂತಿಮ ನಮನವನ್ನು ಅವರಿಗೆ ಸಲ್ಲಿಸಿದರು. ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಂಡರು. ಬಹುಶಃ ಇದು ಕೋಟಿಯಲ್ಲಿ ಒಬ್ಬರಿಗೂ ಸಹ ಅಂತಹ ಒಂದು ಸುವರ್ಣ ಅವಕಾಶ ಸಿಗಲ್ಲ. ಆ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಅಂಥ ಒಂದು ಅವರಿಗೆ ಯೋಗವನ್ನ ತಂದುಕೊಟ್ಟಿದ್ದಾನೆ. ಈ ಒಂದು ನಿಟ್ಟಿನಲ್ಲಿ ನಾನು ಒಂದು ಅನುಭವವನ್ನು ಹೇಳಬೇಕಂದ್ರೆ, ನಾನು 2013ಕ್ಕಿಂತ ಮುಂಚೆಗೆ ಈ ಪರಮಾತ್ಮನ ಮನೆಗೆ ನನ್ನ ಪರಿಚಯ ಆಗೋದಕ್ಕಿಂತ ಮುಂಚೆಗೆ ಮಾಧ್ಯಮಕ್ಕೆ ಏನಾದರೂ ವರದಿ ಕೊಡಬೇಕು ಅಂದರೆ ಪ್ರಭಾಕರ್ ಅಣ್ಣವರು ಕೈಯಿಂದ ಬರೆದು ಕೊಡ್ತಿದ್ರು. ಆದರೆ 2013ರಿಂದ ಅವರ ಕೆಲಸ ಕಡಿಮೆ ಆಯಿತು. ಅವರು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಿದ್ರು, ನೀವು ಬಂದ ನಂತರ ನಾನು ಬರೆದು ಕಡಿಮೆ ಆಯ್ತು ನೋಡ್ರಿ, ನೀವು ಬಂದ ನಂತರ ನಂದು ಬರೀ ಕೆಲಸ ಕಡಿಮೆ ಆಯಿತು ಅನ್ನೋವಂಥ ಮಾತನ್ನು ಹೇಳ್ತಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಂಥ ಒಂದು ಸರಸ್ವತಿಯ ಜವಾಬ್ದಾರಿಯನ್ನ ಕೂಡ ಬಹುಶಃ ನನಗೆ ಒಪ್ಪಿಸಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪರಮಾತ್ಮ ಅವರಿಗೆ, ಅವರ ಕುಟುಂಬಕ್ಕೆ ಅವರ ಶರೀರವನ್ನು ಬಿಟ್ಟಿದ್ದಕ್ಕಾಗಿ ಅವರಿಗೆ ದುಃಖವನ್ನು ತಡೆಯುವಂಥ ಶಕ್ತಿಯನ್ನು ಕೊಡಲಿ. ಪರಮಾತ್ಮ ಮುಂದೆ ಅವರಿಗೆ ಇಂಥ ಒಂದು ಏನು ಯೋಗದಲ್ಲಿ ಅವರ ಶರೀರವನ್ನು ಬಿಟ್ಟಿದ್ದಾರೆ ಅಂಥದೇ ಪರಮಯೋಗ ಮತ್ತೊಮ್ಮೆ ಸಿಗಲಿ ಅನ್ನುವಂಥ ಒಂದು ಸದುದ್ದೇಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಓಂ ಶಾಂತಿ ಶಾಂತಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಹಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.